ಆರ್ಟಿಸ್ಟ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಟಾಪ್ ಕ್ವಶನ್ಸಲ್ಲಿ ಇದು ಒಂದು ಕ್ವಶನ್ ಅಂತ ಹೇಳ್ಬೋದು. ತುಂಬ ಜನ ತುಂಬ ಟೈಮಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರುವಂಥ ವಿಡಿಯೋ. ಗೈಸ್, ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಸ್ಪೆಷಲ್ ಟಾಪಿಕ್ ಏನಪ್ಪ ಅಂತ ಅಂದರೆ, ನೀವುಗಳೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಿ. ಅಂದರೆ ನನಗೆ ಬಂದಿರುವ ಟಾಪ್ ಕ್ವಶನ್ಸಲ್ಲಿ ಒಂದು ಮೇಯ್ನ್ ಕ್ವಶನ್ ಅಂತಲೇ ಇದು ಹೇಳ್ಬೋದು. ಬಿಕಾಸ್ ತುಂಬ ಜನ ಮೇಕಪ್ ಆರ್ಟಿಸ್ಟ್ಗಳು, ಮ್ಯಾಮ್ ನಮಗೆ ಮಾತಾಡಬೇಕಾದ್ರೆ ತುಂಬ ಕಷ್ಟ ಆಗ್ತಾಯಿದೆ, ಸ್ವಲ್ಪ ಹೆಲ್ಪ್ ಮಾಡಿ. ಬ್ಲಾಗಲ್ಲೆಲ್ಲ ನಿಮ್ಮ ಸ್ಟೂಡೆಂಟ್ಸಿಗೆ ಆ್ಯಕ್ಚುಲಿ ಈ ಕ್ವಶನ್ ಎಲ್ಲಿಂದ ರೈಸ್ ಆಯ್ತಪ್ಪ ಅಂತಂದರೆ, ನಮ್ಮ ಸ್ಟೂಡೆಂಟ್ಸ್ ಮಾತಾಡ್ತಾ ಇದ್ರಲ್ವ ಒಂದು ವೀಡಿಯೋಲಿ. ಸೊ ಆವಾಗ ಆ ವಿಡಿಯೋ ತುಂಬಾ ವ್ಯೂಸ್ ಹೋಗಿತ್ತು. ಅವರು ಅದರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಮ್ಯಾಮ್ ಇದನ್ನು ಹೆಂಗೆ ಮಾಡಬೇಕು, ನೀವು ಮಾಡಿರುವಾಗ ನಮಗೆ ಅದೊಂದು ವೀಡಿಯೋ ಹಾಕಿ, ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಆ್ಯಕ್ಚುಲಿ ನನಗೇನು ದೊಡ್ಡ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ನಾನು ಹೇಳಲ್ಲ, ಬಟ್ ನನಗೆ ಗೊತ್ತಿರೋ ನಾಲೆಡ್ಜಲ್ಲಿ ನನಗೆ ಎಷ್ಟು ಗೊತ್ತಿದೆಯಲ್ಲ ಅಷ್ಟರಲ್ಲಿ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಇದೇ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಈ ಥರ ಮಾತಾಡಲಿಕ್ಕೆ ಅಂತಲೇ ಕೆಲವೊಂದು ಮಾಸ್ಟರ್ ಕ್ಲಾಸ್ಗಳಿಟ್ಟು ಅಮೌಂಟ್ ತಗೊಂಡು ಹೇಳ್ಕೊಡ್ತಾರೆ. ಬಟ್ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ, ಹಾಗಾಗಿ ನಾನು ಏನೂ ಸೀಕ್ರೆಟಾಗಿ ಇಟ್ಕೊಳ್ದಿರ ಎಲ್ಲನೂ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಸೊ ಗಾಯ್ಸ್, ಸ್ಟಾರ್ಟ್ ಮಾಡಿಬಿಡೋಣ. ಅದಕ್ಕೂ ಮುಂಚೆ ನಮಗೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕಮಿಂಗ್ ಟು ಮೈಕ್. ಈ ಮೈಕ್ ಬಂದು ನೀವು ವೀಡಿಯೋ ಮಾತಾಡ್ತಾ ಇರ್ತೀರಲ್ವ, ವೀಡಿಯೋ ಒನ್ಸ್ ಆದಮೇಲೆ ಅದನ್ನು ಮಾತಾಡುವಾಗ ಯೂಸ್ ಮಾಡಬೇಕಾಗಿರುವಂಥ ಮೈಕ್ ಇದು. ಸೊ ಇದೇ ಯೂಸ್ ಮಾಡಬೇಕಂತ ಇಲ್ಲ, ನಿಮ್ಗೆ ಇತ್ತೀಚೆಗೆ ತುಂಬ ಮೈಕ್ಸ್ ಬಂದಿದೆ, ಆ ಥರದ್ದು ಕೂಡ ನೀವು ಯೂಸ್ ಮಾಡ್ಕೋಬೋದು. ಮೈಕ್ ಅನ್ನೋದು ಕಂಪಲ್ಸರಿ. ಮೈಕ್ ಇಲ್ಲ ಅಂತಂದರೆ ಇಯರ್ಫೋನ್ ಆದರೂ ನೀವು ಯೂಸ್ ಮಾಡಬೇಕು. ಸೊ ಅದನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಆ್ಯಂಡ್ ಸೆಕೆಂಡ್ ಥಿಂಗ್, ಮೈಕ್ ಇಲ್ಲ ಅಂದರೆ ಈ ಥರ ಬ್ಲೂಟೂತ್ ಕೂಡ ಇತ್ತೀಚೆಗೆ ಬಂದಿದೆ. ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ. ಬಿಕಾಸ್ ನಾನು ಯಾಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಕಾಲೇಜ್ ಡೇಸಲ್ಲೆಲ್ಲ ಈ ಥರ ಹಾಕ್ಕೊಂಡು ನಾನು ತುಂಬ, ಅಂದರೆ ನಮ್ಮ ಅಕ್ಕ ನನಗೆ ಬರ್ಡೇ ಗಿಫ್ಟ್ ಅಂತ ಕೊಟ್ಟಿದ್ರು. ಅವಾಗ ನನಗೆ ಸಾಂಗ್ಸ್ ಅಂದರೆ ತುಂಬ ಹುಚ್ಚು, ಇವಾಗೂ ಅಂದ್ಕೊಳ್ಳಿ. ಹಂಗಾಗಿ ನನಗೆ ಬರ್ಡೇ ಗಿಫ್ಟ್ ಅಂತೇಳಿ ಈ ಥರದ್ದು ಕೊಟ್ಟಿದ್ದರು. ಸೊ ನಾನು ಈ ಥರ ಯೂಸ್ ಮಾಡಿ ನನಗೆ ತುಂಬ ಕಂಫರ್ಟ್ ಇರುತ್ತೆ. ಸೊ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಇದನ್ನು ಯೂಸ್ ಮಾಡಿದಾಗ ನನಗೆ ಇನ್ನಷ್ಟು ಕಾನ್ಫಿಡೆನ್ಸ್ ಅನಿಸುತ್ತೆ. ಸೊ ಹಾಗಾಗಿ ನಾನು ಇದು ಯೂಸ್ ಮಾಡ್ತೀನಿ. ನಿಮಗೆ ಬೇಕಂದರೆ ಇದು ಯೂಸ್ ಮಾಡ್ಕೋಬೋದು ಅಥವಾ ಇದು ಯೂಸ್ ಮಾಡ್ಬೋದು. ಓಕೆ, ಸೊ ಎರಡರಲ್ಲೊಂದು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆ್ಯಂಡ್ ಮೇಯ್ನ್ ಥಿಂಗ್, ನಿಮಗೆ ಸ್ಕ್ರಿಪ್ಟ್ ಅನ್ನೋದು ಕಂಪಲ್ಸರಿ. ಸೊ ಸ್ಕ್ರಿಪ್ಟನ್ನ ಕಂಪಲ್ಸರಿಯಾಗಿ ನೀವು ಬರೆದಿಟ್ಕೋಬೇಕು. ಅಂತಂದರೆ ನಾವು ಏನು ಮಾಡೋಕ್ಕಾಗಲ್ಲ, ಇದನ್ನು ಸ್ಕ್ರಿಪ್ಟ್ನಂತೂ ನಾವು ಕಾಪಿ ಪೇಸ್ಟ್ ಮಾಡೋಕ್ಕಾಗೋದಿಲ್ಲ. ನೀವು ಮ್ಯಾಮ್ ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂದರೆ ಇಂಟ್ರೊಡಕ್ಷನ್ ಏನು ಕೊಡಬೇಕು, ಮಿಡಿಲಲ್ಲಿ ಏನು ಮಾತಾಡಬೇಕು, ಲಾಸ್ಟಲ್ಲಿ ಏನು ಮಾತಾಡಬೇಕು, ಕ್ಲಾರಿಟಿ ಇರುತ್ತೆ ಅಂತೇಳಿ ತುಂಬ ಜನ ಕೇಳ್ತಾ ಇರ್ತೀರ. ನಾನು ಈವನ್ ಬೇರೆ ಕೆಲಸ ಮಾಡ್ತಾ ಇರಬೇಕಾದ್ರೂ ನನ್ನ ಮೈಂಡಲ್ಲಿ ಓಡ್ತಾ ಇರುತ್ತೆ. ಅಂದರೆ ನನ್ನ ಕಂಟೆಂಟ್ ಏನು ಮಾತಾಡಿದ್ರೆ ನೆಕ್ಸ್ಟ್ ನನಗೆ ವರ್ಕೌಟ್ ಆಗುತ್ತೆ ಅಂತ. ಇತ್ತೀಚಿನ ದಿನದಲ್ಲಿ ನಾನೇನು ಅಷ್ಟೊಂದು ಕಂಟೆಂಟ್ಗಳು ಮಾಡಿಲ್ಲ. ನಿಮಗೆ ಗೊತ್ತಿದೆ, ನಾನು ಹೈದ್ರಾಬಾದಲ್ಲಿದ್ದೆ ಮತ್ತು ಅಲ್ಲಿ ಕ್ಲಾಸ್ಗೆ ಹೋಗಿದ್ದೆ. ಹಾಗಾಗಿ ನನ್ನ ಕಂಟೆಂಟ್ ವೀಡಿಯೋಸ್ ಏನೂ ಮಾಡ್ಕೊಂಡಿಲ್ಲ. ಪ್ರಮೋಷನ್ಗೆ ನನಗೆ ಯಾವ ಥರ ಕಂಟೆಂಟ್ ಬೇಕು ಅಂದರೆ, ನಾನು ಹಂಗಂತ ಆರ್ಟಿಫಿಷಿಯಲ್ ಏನು ಹೇಳ್ಕೊಳ್ಳೋದಿಲ್ಲ. ಇರೋದನ್ನೇ ನಾನು ಏನು ಮಾಡ್ತಾಯಿದ್ದೀನಿ ಕ್ಲೈಂಟ್ಸಿಗೆ ಅದನ್ನೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕಂಟೆಂಟ್ ಅಂತ ಬಂದಾಗ ನಿಮಗೆ ಮಿನಿಮಮ್ 2 ಡೇಸ್ ಅಥವಾ 3 ಡೇಸ್ ಟೈಮ್ ತೊಗೊಂಡು ನೀಟಾಗಿ ಬರೆದು ಇಟ್ಕೊಳ್ಳಿ. ತಾಳ್ಮೆ ಅನ್ನೋದು ಮೇಕಪ್ ಆರ್ಟಿಸ್ಟ್ಗೆ ಎಷ್ಟು ಮಟ್ಟಿಗೆ ಬೇಕಂದರೆ ತುಂಬ ಬೇಕು. ಹಾಗಾಗಿ ಸೊ ನಿಮಗೆ ಕಂಟೆಂಟ್ ಬರ್ಕೊಳ್ಳೋಕ್ಕೆ ಟೈಮ್ ತಗೊಳ್ಳಿ ಅಂತ ಹೇಳ್ತೀನಿ. ಏನೇನೋ ಬರ್ಕೊಂಡು ಮತ್ತು ಅದನ್ನ ಮಾತನಾಡುವಾಗ ನಿಮಗೆ ಒಂದು ಮಾತಾಡಬೇಕಂದ್ರೆ ಕಾನ್ಫಿಡೆನ್ಸ್ ಬೇಕು. ಫಸ್ಟು ಕಾನ್ಫಿಡೆನ್ಸ್ ಬೇಕಂದ್ರೆ ನೀವು ನೀಟಾಗಿ ಬರ್ಕೊಂಡಿರ್ಬೇಕಲ್ವ. ಇಲ್ಲೆಲ್ಲೋ ಮಿಸ್ಟೇಕ್ ಆಗುತ್ತೆ, ಮತ್ತೆ ಅದನ್ನ ಎರೇಸ್ ಮಾಡ್ಕೊಳ್ತೀರಾ, ಮತ್ತೆ ಬೇಜಾರು ಮಾಡ್ಕೊಳ್ತೀರಾ, ಮತ್ತೆ ಸ್ಟಾರ್ಟ್ ಮಾಡೋಕ್ಕೆ ಕಷ್ಟಪಡ್ತೀರಾ. ಇವೆಲ್ಲ ಆಗದಿರಾ ಒಂದು ನೀಟಾಗಿ ಸ್ಕ್ರಿಪ್ಟಲ್ಲಿ ಬರ್ಕೊಳ್ಳಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಹೇಳಬೇಕು, ಮಿಡಲಲ್ಲಿ ಏನು ಹೇಳಬೇಕು, ಮತ್ತು ಎಂಡಲ್ಲಿ ಏನು ಕನ್ಕ್ಲೂಷನ್ ಕೊಡೋಕ್ಕೆ ಹೋಗ್ತಾ ಇದ್ದೀರಾ, ನೀವು ಕ್ಲೈಂಟ್ಸಿಗೆ ಏನು ಕ್ಲೈಂಟ್ಸಿಗೆ ತಿಳಿಸ್ಬೇಕು ಮೆಸೇಜ್ ಅನ್ನೋದು ನೀವು ಅಂದ್ಕೊಳ್ತಾ ಇದ್ದೀರಾ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಬರೆದಿಟ್ಕೊಳ್ಳೋದನ್ನು ಮರಿಬೇಡಿ. ನಾವು ಈ ಮೈಕ್ನ ಯಾಕೆ ಯೂಸ್ ಮಾಡಬೇಕಂದ್ರೆ, ಬ್ಯಾಕ್ಗ್ರೌಂಡ್ ಸೌಂಡ್ಸ್ ಇರುತ್ತೆ ಗೊತ್ತಾ, ಬ್ಯಾಕ್ಗ್ರೌಂಡ್ ಸೌಂಡ್ಸ್ ಎಲ್ಲವನ್ನು ಕೂಡ ರಿಮೂವ್ ಮಾಡುತ್ತೆ ಮೈಕು. ಹಾಗಾಗಿ ಮೈಕ್ ಅನ್ನೋದು ಕಂಪಲ್ಸರಿ ಅಂತ ನಾನು ಆವಾಗೇ ಹೇಳಿದ್ದು. ಸೊ ಮೈಕ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕಮಿಂಗ್ ಟು ಕಂಟೆಂಟ್ ಗೊತ್ತಾಯ್ತಲ್ವ, ಸ್ಟಾರ್ಟಿಂಗ್ ಮತ್ತು ಮಿಡಿಲ್ ಮತ್ತು ಎಂಡ್. ಇವಾಗ ಸಮ್ಟೈಮ್ಸ್ ನಾನೇನು ಮಾಡ್ತೀನಿ ಅಂದರೆ, ಕಂಟೆಂಟ್ ಬರೆದಿಟ್ಕೊಂಡಿರ್ತೀವಿ, ಬರೆದಿಟ್ಕೊಂಡ್ರು ಕೂಡ ನನಗೇನಾದರೂ ಮತ್ತೆ ಥಾಟ್ ಬಂತು, ಅದಕ್ಕಿಂತ ಬೆಸ್ಟ್ ಅನಿಸಿದೆ ಅಂದರೆ ನಾನು ಇಮಿಡಿಯೇಟಾಗಿ ಹಿಂಗೆ ಚೇಂಜ್ ಮಾಡ್ಕೊಳ್ತೀನಿ. ಅದೇ ಥರ ಚೇಂಜ್ ಮಾಡೋದು ತಪ್ಪಿಲ್ಲ, ಬಟ್ ಅದಕ್ಕೂ ಮ್ಯಾಚ್ ಆಗಬೇಕು. ಎಕ್ಸಾಂಪಲ್, ಫಸ್ಟು ವರ್ಡ್ಗೂ ಸೆಕೆಂಡ್ ವರ್ಡ್ಗೂ ಅದು ಮ್ಯಾಚ್ ಆಗಿರಬೇಕು, ನೀವೇನೇ ಚೇಂಜ್ ಮಾಡಿದ್ರೂ ಕೂಡ. ಸೊ ಅದನ್ನು ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಸೊ ಈಗ ನಾನು ಸ್ಟಾರ್ಟಿಂಗಲ್ಲಿ ಬರ್ಕೊಂಡಿದ್ದು ಬಂದು, ಹೇ ಸ್ಟಾಪ್ 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 ಅಂದರೆ ಸ್ಟಾಪ್ ಸ್ಕ್ರೋಲಿಂಗ್ ಅಂತ ಹೇಳ್ತೀವಲ್ವ, ಆ ಥರ ಹೇ ಸ್ಟಾಪ್ ಸ್ಟಾಪ್ ಸ್ಟಾಪ್
ಪ್ರತಿಯೊಂದು ಹುಡುಗಿ ಕನಸು ನಮ್ಮ ಮದುವೆಯ ದಿನ ಅತ್ಯಂತ ಸುಂದರವಾಗಿ ಕಾಣಬೇಕು ಅನ್ನೋದೇ ಅಂತ ನಂದು ಇದ್ದಿದ್ದೆ ಆ್ಯಕ್ಚುಲಿ. ಬಟ್ ನಾನು ಈಗಾಗಲೇ ಕಂಟೆಂಟ್ ಮಾಡಿ ಬಿಟ್ಬಿಟ್ಟಿದ್ದೀನಿ, ಮತ್ತು ನಾನು ವಾಯ್ಸ್ ಓವರ್ ಇವಾಗ ಕೊಡ್ತಾಯಿದ್ದೀನಿ. ನನ್ನ ಲೈಫಲ್ಲಿ ಎಷ್ಟು ಜನಕ್ಕೆ ಕಂಕಣ ಕಟ್ಟಿದ್ದೀನೋ ನಿಜವಾಗ್ಲೂ ನಾನು ಓಕೆ ನನಗೆ ಟಾಪಿಕೇ ಚೇಂಜ್ ಮಾಡಿಕೊಂಡೆ ನಾನು. ನನ್ನ ಲೈಫಲ್ಲಿ ಎಷ್ಟು ಜನಕ್ಕೆ ಕಂಕಣ ಕಟ್ಟಿದ್ದೀನೋ ನಿಜವಾಗ್ಲೂ ನನಗೆ ನೆನಪಿಲ್ಲ, ಬಟ್ ಕಟ್ಟಿರುವ ಪ್ರತಿಯೊಬ್ಬರಿಗೂ ನನ್ನ ಮನಸ್ಫೂರ್ತಿಯಾಗಿ ಹಾರೈಸಿದ್ದೀನಿ ಇವ್ರ ಜೀವನ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ. ನಾನು ಫಸ್ಟ್ 5 ಸೆಕೆಂಡ್ಸ್ ಏನು ಮಾತಾಡಿದ್ದೀನಲ್ವಾ, ಆ ಕಂಕಣ ಅನ್ನೋದು ಬಂದುಬಿಟ್ಟು ನನಗೆ ನಿಜವಾಗ್ಲೂ ನನಗೆ ಅಂದರೆ ಅಷ್ಟೊಂದು ಪ್ಲ್ಯಾನಿಂಗ್ ಇರಲಿಲ್ಲ. ಅದು ವೀಡಿಯೋ ಸ್ಕ್ರೋಲ್ ಮಾಡ್ತಾಯಿದ್ದೆ, ಇನ್ನು ಯಾವ ವೀಡಿಯೋ ಹಾಕಿದ್ರೆ ಬೆಸ್ಟ್ ಇರ್ಬೋದು ಅಂತ. ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ, ನಾನು ಕಂಕಣ ಅನ್ನೋದೊಂದು ಓಕೆ ಕಂಕಣ ನಾನು ತುಂಬ ಜನಕ್ಕೆ ಕಟ್ಟಿದ್ದೀನಿ. ಸೊ ಹಂಗಾಗಿ ನನ್ನ ಮೈಂಡ್ ಮತ್ತೆ ನಾನೇನು ಮಾಡಿಕೊಂಡೆ, ಕಟ್ಟಿರುವಾಗ ನಾನು ಏನು ಥಿಂಕ್ ಮಾಡ್ತಾಯಿದ್ದೆ ಅನ್ನೋದನ್ನು ನಾನು ಆಲೋಚನೆ ಮಾಡಿಕೊಂಡೆ. ನಾನು ಫ್ರಮ್ ಹಾರ್ಟ್ ನಾನು ಒಂದು ಹುಡುಗಿ ಲೈಫ್ ಅಲ್ವಾ ಅದು. ಸೊ ಹಾಗಾಗಿ ಕಂಕಣ ಕಟ್ಟಬೇಕಾದ್ರೆ ದೇವರೇ ಒಂದು ನಿಮಿಷ ನಾನು ಅಲ್ಲೇ ನಿಂತು ಪ್ರೇಯರ್ ಮಾಡ್ಕೊಳ್ತೀನಿ, ಮನಸ್ಸಲ್ಲೇ ದೇವ್ರನ್ನ ಕೇಳ್ಕೊಳ್ತೀನಿ, ದೇವರೇ ಇವ್ರ ಲೈಫ್ ಲಾಂಗ್ ತುಂಬ ಚೆನ್ನಾಗಿರ್ಲಪ್ಪ. ಬಿಕಾಸ್ ಒಂದು ಕಪಲ್ ಅಂತ ಬಂದಾಗ ನನಗೆ ಆ ವ್ಯಾಲ್ಯೂಸ್ ಗೊತ್ತು, ಹೆಂಗಿರಬೇಕು ಅಂದರೆ ಅವ್ರ ದಾಂಪತ್ಯ ಜೀವನ ಹೆಂಗಿದ್ರೆ ಚೆನ್ನಾಗಿರುತ್ತೆ ಅನ್ನೋದು. ಸೊ ನಾನು ತುಂಬ ನೋಡಿದ್ದೀನಿ, ನಮ್ಮ ಫ್ರೆಂಡ್ಸ್ದೆಲ್ಲ ನೋಡ್ತಾನೆ ಇರ್ತೀನಿ. ಸೊ ಹಾಗಾಗಿ ನಾನು ಫ್ರಮ್ ಮೈ ಹಾರ್ಟ್ ನಾನು ನಿಜವಾಗ್ಲೂ ಕೇಳ್ಕೊಳ್ತೀನಿ ದೇವ್ರ ಹತ್ರ, ದೇವರೇ ಇವ್ರ ಲೈಫ್ನ ಚೆನ್ನಾಗಿಡಿ ಅಂತ ಹೇಳಿ. ಸೊ ಆ ಕಂಕಣ ಕಟ್ಟಬೇಕಾದ್ರೆ ನನ್ನ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ನಾನು ಸ್ಟಾರ್ಟಿಂಗಲ್ಲಿ ತೊಗೊಂಡೆ. ಎಂಗೇಜ್ ಮಾಡಬೇಕು. ನೀವು ಎಂಗೇಜ್ ಮಾಡುವಾಗ ನಿಮಗೇನಾಗುತ್ತಂದರೆ ಅವರು ಸ್ವಲ್ಪ ಸ್ಕ್ರೋಲ್ ಮಾಡೋದನ್ನು ಹೋಲ್ಡ್ ಡೌನ್ ಮಾಡಿ ನೋಡ್ತಾರೆ. ಸೊ ಅದು ಕೂಡ ಅಂದರೆ ಎಮೋಷ್ನಲಾಗೆ ಮಾತಾಡಬೇಕಂದ್ರೆ ಇಲ್ಲ, ಖಂಡಿತ ಎಂಗೇಜ್ಮೆಂಟ್ ನೀವು ಕ್ಲೈಂಟ್ಸ್ ಜೊತೆಗೆ ಹೆಂಗೆ ಮಾಡ್ಕೋಬೇಕು, ಫಸ್ಟ್ 3 ಸೆಕೆಂಡ್ಸ್ ಅನ್ನೋದು ತುಂಬ ಅಟ್ರಾಕ್ಟಿವ್ ಆಗಿ ಮಾತಾಡಿದ್ರೆ ಮಾತ್ರ ಸ್ಕ್ರೋಲ್ ಮಾಡ್ದಿರ ಕಸ್ಟಮರ್ಸ್ ವೆಯ್ಟ್ ಮಾಡ್ತಾರೆ. ಮ್ಯಾಟ್ರ್ ಇಷ್ಟೇ. ಓಕೆ, ಟಾರ್ಗೆಟ್ ಏನು, ಕ್ಲೈಂಟ್ಸ್ ಬಂದು ನಿಮ್ಮ ವೀಡಿಯೋಗೆ ಎಂಗೇಜ್ ಆಗಬೇಕು. ಸೊ ಅದೇ. ಸೊ ಈ ಕಂಟೆಂಟ್ ಅಂತೂ ನಾನಂತೂ ಹೇಳೋಕ್ಕಾಗಲ್ಲ, ಇದೇ ಮಾತಾಡಿ ಅಂತ. ಇದು ಯೂಸ್ ಮಾಡಬೇಕು. ಸೊ ಇದು ಯೂಸ್ ಮಾಡಿ ನಿಮ್ಮ ಆರ್ಟ್ನ ನಿಮ್ಮ ಒಳಗಡೆಯಿಂದ ಕಂಟೆಂಟ್ನ ಅನ್ನೋದು ಬರ್ಕೋಬೇಕಾಗುತ್ತೆ. ಸ್ಕ್ರಿಪ್ಟ್ ಅನ್ನೋದು ವೆರಿ 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 ಇಂಪಾರ್ಟೆಂಟ್. ಇಟ್ಸ್ ಯುವರ್ ಕಂಫರ್ಟ್ ಅಷ್ಟೇ. ಟೋಟಲಿ ನಿಮಗೆ ಹೆಂಗೆ ಕಂಫರ್ಟ್ ಅನಿಸುತ್ತೋ ಆ ಥರ ನೀವು ಬರ್ಕೊಳ್ಳಿ ಅಂತ ಹೇಳ್ತಾ, ಸೊ ಇಷ್ಟು. ಫಸ್ಟ್ ನಿಮಗೆ ಸ್ಕ್ರಿಪ್ಟ್ ರೆಡಿ ಇರಬೇಕು. ಅಗೇನ್ ಕಾನ್ಫಿಡೆನ್ಸ್ ಫಸ್ಟ್ ಬಂದುಬಿಟ್ಟು ಆ್ಯಕ್ಚುಲಿ ಕಾನ್ಫಿಡೆನ್ಸ್ ಅಂತಲೇ ಹೇಳ್ಬೋದು. ಫಸ್ಟ್ ಕಾನ್ಫಿಡೆನ್ಸ್, ಅಗೇನ್ ಸ್ಕ್ರಿಪ್ಟ್ ರೆಡಿ ಇರಬೇಕು. ಆಮೇಲೆ ವೀಡಿಯೋ ಮಾಡುವಾಗ ಏನು ವೀಡಿಯೋ ಆದರೆ ನೀವು ಬಿಡಬೇಕಂತ ಅಂದ್ಕೊಳ್ತಾ ಇದ್ದೀರಲ್ವ, ಆ ವೀಡಿಯೋಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಎಡಿಟಿಂಗ್ ಎಲ್ಲ ನಾನು ಈ ವಿಡಿಯೋಲ್ಲಿ ಹೇಳೋಕ್ಕಾಗಲ್ಲ. ಸೊ ಎಡಿಟಿಂಗ್ ಎಲ್ಲ ನೀಟಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅದಾದಮೇಲೆ ವಾಯ್ಸ್ ಓವರ್ ಹೆಂಗೆ ಕೊಡಬೇಕು ಅನ್ನೋದನ್ನು ನಾನು ಇವಾಗ ತಿಳಿಸ್ಕೊಡ್ತೀನಿ. ಸೊ ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡೋದು ಕೂಡ ತುಂಬ ಈಸಿ ಇಲ್ಲ. ನಾನು ವಾಯ್ಸ್ ಓವರ್ ಕೊಡೋಕ್ಕಿಂತ ಮುಂಚೆ ನನ್ನ ಪರ್ಸ್ನಲ್ ಪ್ರಿಪ್ರೇಷನ್ಸ್ ಏನಿರುತ್ತೆ ಗೊತ್ತಾ, ನಾನು ಫಸ್ಟು ನನ್ನ ಮೈಂಡ್ಸೆಟ್ನ ಸ್ವಲ್ಪ ರಿಲೀಫ್ ಮಾಡ್ಕೊಂಡಿರ್ತೀನಿ. ಸಮಥಿಂಗ್ ಲೈಕ್ ಮೆಡಿಟೇಷನ್ ಆ ಥರ ಏನಾದರೂ ಒಂದು 5 ಮಿನಿಟ್ಸ್ ಮಾಡ್ತೀನಿ. ಅದಾದಮೇಲೆ ಕಾಫಿ ಆರ್ ಟೀ ನಿಮಗೇನು ಇಷ್ಟ ಇರುತ್ತೋ, ನಾನು ಯೂಶ್ವಲಿ ಟೀ ತೊಗೊಳ್ತೀನಿ, ಜಿಂಜರ್ ಟೀ ತೊಗೊಳ್ತೀನಿ. ಜಿಂಜರ್ ಟೀ ತೊಗೊಳಕ್ಕೂ ಒಂದು ರೀಸನ್ ಏನಪ್ಪ ಅಂದರೆ ಧ್ವನಿ ಅನ್ನೋದು ಸ್ವಲ್ಪ ಸಾಫ್ಟ್ ಆಗಬೇಕಂತ ರೀಸನ್ಗೋಸ್ಕರ. ಮತ್ತು ನೀವು ಜಾಸ್ತಿ ಮಾತಾಡ್ತಾ ಇದ್ದೀರಾ ಅಂದರೆ ತುಂಬ ಟೇಕ್ಸ್ ತೊಗೊಳ್ತೀವಿ, ಓಕೆನಾ. ಸೊ ತಗೊಳ್ಳುವಾಗ ವಾಟರ್ ಅನ್ನೋದನ್ನ ಕನ್ಸ್ಯೂಮ್ ಮಾಡ್ತಾಯಿರಿ. ಅಂದರೆ ಇವಾಗ ಇರೋ ವಾಯ್ಸಿಗೂ ಮತ್ತೆ ನಿಮಗೆ ಸಾಫ್ಟ್ ವಾಯ್ಸ್ ಬರಬೇಕು. ಓಕೆ, ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಮತ್ತು ಇನ್ನೊಂದೇನೆಂದರೆ ಎಲ್ಲಿ ಹೈ ಪಿಚ್ ಕೊಡಬೇಕು, ಎಲ್ಲಿ ಲೋ ಪಿಚ್ ಕೊಡಬೇಕು, ಮೈಂಡು ನಿಮಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗಬೇಕು. ಸ್ಕ್ರಿಪ್ಟ್ ಬರೆಯೋದು ಅಷ್ಟೇ ಇಂಪಾರ್ಟೆಂಟ್ ಇಲ್ಲ, ಇಲ್ಲಿ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಯಾವ ಥರ ಮಾತಾಡಿದ್ರೆ ಎಕ್ಸಾಂಪಲ್ ಬೆಸ್ಟ್ ಪ್ರೈಸ್ ಹೈಲೈಟ್ ಮಾಡಿ. ಓಕೆ, ಡಿಸ್ಕೌಂಟ್ ಪ್ರೈಸ್ ಹೈಲೈಟ್, ನಮಸ್ಕಾರ ಹೈಲೈಟ್. ಓಕೆ, ಈ ಥರ ಇರುತ್ತಲ್ವ, ನಿಮಗೆ ಗೊತ್ತಾಗ್ಬಿಡುತ್ತೆ ಅಂದರೆ ಎಲ್ಲಿ ಹೈ ಪಿಚ್ ಕೊಡಬೇಕು, ಎಲ್ಲಿ ಲೋ ಪಿಚ್ ಕೊಡಬೇಕು. ಯಾರಿಗೂ ಊಟದಾಗ್ಲಿಂದನೇ ಎಲ್ಲನೂ ಬರೋದಿಲ್ಲ. ಪ್ರಾಕ್ಟೀಸ್ ಅಷ್ಟೇ ನಾನು ಹೇಳೋದು. ಪ್ರಾಕ್ಟೀಸ್ ಮಾಡಿ, ಯಾರೂ ದುಡ್ಕಕ್ಕೆ ಹೋಗ್ಬೇಡಿ. ನಮಗೆ ಆರ್ಡರ್ಸ್ ಬರುತ್ತೆ ಹಂಗೆಲ್ಲ ಇಲ್ಲ, ಎಲ್ಲರಿಗೂ ಆರ್ಡರ್ಸ್ ಸಿಗುತ್ತೆ. ಬಟ್ ನೀವು ಕಷ್ಟಪಡೋಕ್ಕೆ ರೆಡಿ ಇರಬೇಕು ಅಷ್ಟೇ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಆವಾಗಲೇ ಹೇಳ್ದಂಗೆ ನನ್ನ ವಿಡಿಯೋ ರೆಡಿ ಇದೆ ಇಲ್ಲಿ. ಸೊ ವಿಡಿಯೋ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಈ ವಾಯ್ಸ್ನ ಮ್ಯೂಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ವಾಯ್ಸ್ ರೆಕಾರ್ಡಿಂಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಾಯ್ಸ್ ರೆಕಾರ್ಡಿಂಗ್ ಕೊಡೋಕ್ಕೆ ಹೋಗ್ತಾಯಿದ್ದೀನಿ. ನಮಗೆ VN ಅಲ್ಲಿ 3 ಆಪ್ಷನ್ಸ್ ಬರುತ್ತೆ ಮೇಲೆ. ಅಲ್ಲಿ ಹೋಗ್ಬಿಟ್ಟು ರೆಕಾರ್ಡ್ ಆಪ್ಷನ್ ಕೊಟ್ಕೊಂಡ್ರೆ 3, 2, 1 ಅನ್ನೋ ಆಪ್ಷನ್ ನಮಗೆ ಸಿಗುತ್ತೆ.
ನನ್ನ ಲೈಫಲ್ಲಿ ಎಷ್ಟು ಜನಕ್ಕೆ ಕಂಕಣ ಕಟ್ಟಿದ್ನೋ ನಿಜವಾಗ್ಲೂ ನನಗೆ ನೆನಪಿಲ್ಲ. ಬಟ್ ಕಟ್ಟಿರುವ ಪ್ರತಿಯೊಬ್ಬರಿಗೂ ಕೂಡ ನಾನು ಮನಸ್ಫೂರ್ತಿಯಾಗಿ ಹಾರೈಸಿದ್ದೀನಿ ಅವ್ರ ಲೈಫ್ ತುಂಬ ಚೆನ್ನಾಗಿರ್ಬೇಕಂತ ಹೇಳಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಇತ್ತೀಚಿನ ಈಗ ತುಂಬ ಜನ ಯಾರನ್ನ ಬುಕ್ ಮಾಡೋಣ, ಫಾಲೋವರ್ಸ್ ಇರಬೇಕಾ ಅಥವಾ ಫಾಲೋವರ್ಸ್ ಇಲ್ಲದೆ ಇರೋರನ್ನ ಬುಕ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅನ್ನೋ ಕನ್ಫ್ಯೂಷನಲ್ಲಿ ನಾವೆಲ್ಲರೂ ಇರ್ತೀವಿ. ಬಟ್ ಇದು ನಿಮ್ಮ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಚಾಪ್ಟರ್ ಆಗಿರೋದ್ರಿಂದ ನೀವು ಒಂದು ಒಳ್ಳೆ ಟೀಮ್ನ ಚೂಸ್ ಮಾಡಬೇಕಂತ ಹೇಳ್ತಾ, ನಮ್ಮ ಟೀಮಲ್ಲಿ ಹೈ ಕ್ವಾಲಿಟಿ, ಬೆಸ್ಟ್ ಪ್ರಾಡಕ್ಟ್, ವೆರಿ ಹಂಬಲ್, ಫ್ರೆಂಡ್ಲಿ ನೇಚರ್, ಈಗ ಮಾತಾಡ್ತಾ ಇರೋದು ಅಂತ ನಾನು ಕಂಪ್ಲೀಟ್ ಮಾಡಲಿಲ್ಲ. ಎಗೈನ್ ಐಲ್ ಟೇಕ್ ಅ ಬ್ರೇಕ್, ಕಟ್, ಎಗೈನ್ ಐಲ್ ಡಿಲೀಟ್ ಇಟ್, ಮತ್ತೆ ಡಿಲೀಟ್ ಮಾಡ್ತೀನಿ, ಮತ್ತೆ ಸ್ಟಾರ್ಟಿಂಗಿಂದ ಮಾತಾಡ್ತೀನಿ. ಸೊ ಇದೇ ರೊಟೀನ್ ಆಗುತ್ತೆ. ನಾನು ಈಗ ತುಂಬ ಜನ ಯಾರನ್ನ ಅಂತ ಹೇಳ್ಬಿಟ್ಟು ನಾನು ಫುಲ್ ಅದನ್ನ ಸೆಂಟೆನ್ಸ್ ಏನಿದೆಯಲ್ಲ ಅದನ್ನ ಕಂಪ್ಲೀಟ್ ಮಾಡಿಲ್ಲ ಅಂದರೆ ನನಗೆ ಸ್ಯಾಟಿಸ್ಫೈ ಆಗೋಲ್ಲ. ಹಾಗಾಗಿ ಕ್ಲಾರಿಫಿಕೇಷನ್ ಇರೋದಿಲ್ಲ ಅಲ್ವಾ. ಹಂಗಾಗಿ ನಾನು ಮತ್ತೆ ಅಗೇನ್ ಕಟ್ ಡಿಲೀಟ್ ಈ ಥರ ನಾನು ಮಿನಿಮಮ್ 2 to 3 hours ಓನ್ಲಿ ಫಾರ್ 1 minute ವೀಡಿಯೋ ಅಥವಾ 1.5 minute ವೀಡಿಯೋಗೋಸ್ಕರ 2 hours ಟೈಮ್ ಏನಕ್ಕೆ ಬರೀ ಮಾತಾಡ್ಲಿಕ್ಕೆ ತಗೊಳ್ತೀನಿ. ಆ್ಯಂಡ್ 2 days ಟೈಮ್ ಫಾರ್ ಕಂಟೆಂಟ್ and editing for 1 day. 1 promotion video is equal to hardly 3 days ಅಂತಲೇ ತಿಳ್ಕೊಬೋದು. ಫ್ರಮ್ 3 days ನನ್ನ ಮೈಂಡ್ನ ವಾಶ್ ಮಾಡಿ ಸಮ್ಟೈಮ್ಸ್ ನಾನು ಒಂದು ಹಾಫ್ ಡೇಲಿ ಕೂಡ ಮುಗಿಸ್ಬಿಡ್ತೀನಿ. ಕಂಟೆಂಟ್ ಎಡಿಟಿಂಗ್ ಎಲ್ಲ ಕೂಡ ಹಾಫ್ ಡೇಲಿ ಕೂಡ ಎಲ್ಲ ಮುಗಿಸಿರ್ತೀನಿ. ಬಟ್ ಸಮ್ಟೈಮ್ಸ್ ನಾನು ಟೈಮ್ ತಗೊಳ್ತೀನಿ. ಆ್ಯಂಡ್ ನಾನು ಮಾತಾಡಬೇಕಾದ್ರೆ ನನ್ನ ಮನೆಯಲ್ಲಿ ಖಂಡಿತ ಇರೋದಿಲ್ಲ. ಒಂದು ಕಂಟೆಂಟ್ ಅಂತ ಬಂದಾಗ ನಾನು ಆ್ಯಕ್ಚುಲಿ ಒಂದು ರೂಮಲ್ಲಿ ಇರ್ತೀನಿ. ಅಂದರೆ ಯಾರ ಡಿಸ್ಟರ್ಬೆನ್ಸು ನನಗಿರಬಾರ್ದು. ನಂದು ಇನ್ನೊಂದು ಫೋನ್ ಏನಿರುತ್ತಲ್ವ ಅದು ಸೈಲೆಂಟಲ್ಲಿರುತ್ತೆ. ಸೊ ಒಂದು ಫೋನ್ ಮಾತ್ರ ನಾನು ಯೂಸ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿರ್ತೀನಿ ಮನೇಲಿ, ದಯಮಾಡಿ ನನ್ನ ರೂಮ್ ಒಳಗಡೆ ಯಾರೂ ಬರಬೇಡಿ, ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ಅವ್ರ ಮೈಂಡ್ ಸೆಟ್ನ ನಾನು ಕ್ಲಿಯರಾಗಿ ಬ್ರೈನ್ ವಾಶ್ ಮಾಡಿರ್ತೀನಿ. ಸೊ ಯಾರೂ ಕೂಡ ಬಂದು ಡಿಸ್ಟರ್ಬ್ ಮಾಡೋದಿಲ್ಲ ಅಂಟಿಲ್ ನಾನಾಗಿ ಹೊರಗಡೆ ಹೋಗೋವರೆಗೂ. ಅಂದರೆ ನಾನು ಏನು ಹೇಳೋಕ್ಕೆ ಹೊರಡ್ತಾ ಇದ್ದೀನಿ ಅಂದರೆ ಯಾವುದೇ ಡಿಸ್ಟರ್ಬೆನ್ಸ್ ಸಹ ನಿಮಗೆ ಇರಬಾರ್ದು. ಓಕೆ, ಅದನ್ನು ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಮೈಂಡ್ ಕೂಡ ತುಂಬ ಫ್ರೀಯಾಗಿರಬೇಕು. ನೀವು ಇಲ್ಲಿ ಮಾತಾಡೋದ್ರ ಮೇಲೆ ಫೋಕಸ್ ಮಾಡ್ದಿರಾ, ಆಮೇಲೆ ವಾಯ್ಸ್ ಅನ್ನೋದು ತುಂಬ ಕ್ಲಿಯರ್ ಇಲ್ದಿರ ಏನಾದರೂ ಮಾತಾಡಿದ್ರೆ ಅದು ನಿಜವಾಗ್ಲೂ ವರ್ಕೌಟ್ ಆಗೋದಿಲ್ಲ. ಹಾಗಾಗಿ ಎಷ್ಟು ವ್ಯೂಸ್ ಹೋಗುತ್ತೆ ಡಸಂಟ್ ಮ್ಯಾಟರ್, ಎಷ್ಟು ಫಾಲೋವರ್ಸ್ ಬರ್ತಾರೆ ಡಸಂಟ್ ಮ್ಯಾಟರ್. ನೀವು ನಿಮ್ಮ ವರ್ಕ್ನ ಹಾನೆಸ್ಟಾಗಿ ಮಾಡ್ತಾ ಹೋಗಿ, ಡೆಫಿನೆಟ್ಲಿ ಒಂದಲ್ಲ ಒಂದಿನ ನಿಮ್ಮನ್ನು ದೇವ್ರ ತಾನೇ ಮೇಲೆ ತಗೊಂಬರ್ತಾರೆ. ಓಕೆ, ಸೊ ಫಾಲೋವರ್ಸ್ ಬರ್ತಾ ಇಲ್ಲ, ನನಗೆ ವ್ಯೂಸ್ ಹೋಗ್ತಾ ಇಲ್ಲ ಅನ್ನೋ ಅಪ್ಸೆಟ್ ಮಾತ್ರ ದಯಮಾಡಿ ಯಾರು ಮಾಡ್ಕೋಬೇಡಿ. ನಾವು ಯಾವುದೇ ರೀತಿ ಸೆಲೆಬ್ರಿಟಿ ಆಗಬೇಕು ಅನ್ನೋದಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ, ನಮ್ಮ ಹೊಟ್ಟೆ ಪಾಡಿಗೆ ನಾವು ಮಾಡ್ಕೊಳ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಕಷ್ಟಪಡಿ, ಹಾರ್ಡ್ ವರ್ಕ್ ಬೇಕು ಆ್ಯಂಡ್ ಪೇಷನ್ಸ್ ಇರಲಿ, ತಾಳ್ಮೆ ಕಳ್ಕೊಳ್ಳೋಕೆ ಹೋಗಬೇಡಿ ಯಾವುದೇ ಮೇಕಪ್ ಆರ್ಟಿಸ್ಟ್ ಅಂತ ಹೇಳ್ತಾ. ಸೊ ನಾನು ಮಾತಾಡಿರುವಂತಹ ವಾಯ್ಸ್ ಓವರ್ನ ಇವಾಗ ನಾನು ಅಪ್ಲೋಡ್ ಮಾಡ್ತೀನಿ. ಅಂದರೆ ಇಷ್ಟೊತ್ತು ನನ್ನ ಬ್ಲಾಗಲ್ಲಿ ಏನೆಲ್ಲ ಕಷ್ಟಪಟ್ಟಿದ್ದೀನಲ್ವ ನಿಮಗೆ ತೋರಿಸಿದ ಸ್ವಲ್ಪನೇ. ಬಿಕಾಸ್ ನಂದೇನಂದರೆ ನಾನು ಆ್ಯಕ್ಚುಲಿ ಮಾತಾಡಿಬಿಟ್ಟು ನೆನ್ನೆನೇ ಪೋಸ್ಟ್ ಮಾಡಿಬಿಟ್ಟಿದ್ದೀನಿ. ಇವತ್ತು ನಾನು ಆ ಕಂಟೆಂಟ್ಗೋಸ್ಕರ ಬ್ಲಾಗ್ ಮಾಡ್ತಾಯಿದ್ದೀನಿ. ಬಿಕಾಸ್ ತುಂಬ ರಿಕ್ವೆಸ್ಟ್ಗಳು ಬಂತು, ಮ್ಯಾಮ್ ನಮಗೆ ತಿಳಿಸಿ ಪ್ಲೀಸ್ ಅದು ಹೆಂಗೆ ಮಾಡಬೇಕು, ಕಂಟೆಂಟು ತುಂಬಾ ಕಷ್ಟ ಆಗ್ತಾಯಿದೆ ಅಂತ ಎಲ್ಲ ತಿಳಿಸಿದ್ರಿ. ಹಾಗಾಗಿ ಓಕೆ ಲೆಟ್ಸ್, ಯಾಕೆ ಮಾಡಬಾರ್ದು ಪಾಪ, ಹೆಲ್ಪ್ ಆಗುತ್ತೆ ಬೇರೆಯವ್ರಿಗೆ ಅಂದಾಗ ಯಾಕೆ ಮಾಡಬಾರ್ದು ಅಂತೇಳಿ ನಾನು ಈ ವಿಡಿಯೋ ಮಾಡಿದ್ದು. ಇವಾಗ ನಾನು ಆ್ಯಕ್ಚುಲ್ ವಿಡಿಯೋ ಹಾಕ್ತಾಯಿದ್ದೀನಿ, ಎಂಜಾಯ್ ಮಾಡಿ. ನನ್ನ ಲೈಫಲ್ಲಿ ಎಷ್ಟು ಜನಕ್ಕೆ ಕಂಕಣ ಕಟ್ಟಿದ್ದೀನೋ ನಿಜವಾಗ್ಲೂ ನನಗೆ ನೆನಪಿಲ್ಲ. ಬಟ್ ಕಟ್ಟಿರುವ ಪ್ರತಿಯೊಬ್ಬರಿಗೂ ನನ್ನ ಮನಸ್ಫೂರ್ತಿಯಾಗಿ ಹಾರೈಸಿದ್ದೀನಿ, ಇವ್ರ ಜೀವನ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ. ಎಲ್ಲ ಹೆಣ್ಮಕ್ಳಿಗೂ ಒಂದು ಕನಸಿರುತ್ತೆ, ನನ್ನ ಮದುವೆ ದಿನ ತುಂಬ ಚೆನ್ನಾಗಾಗಬೇಕು ಅನ್ನೋದೇ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್ ಮಾತಾಡ್ತಾ ಇದ್ದೀನಿ. ಇತ್ತೀಚಿನ ದಿನದಲ್ಲಂತೂ ನಾವೆಲ್ಲರೂ ಯೋಚನೆ ಮಾಡೋದು ಒಳ್ಳೆ ಫಾಲೋವರ್ಸ್ ಇರಬೇಕಾ ಅಥವಾ ಫಾಲೋವರ್ಸ್ ಇಲ್ಲದೆ ಇರೋರು ಕೂಡ ಚೆನ್ನಾಗಿ ಮಾಡ್ತಾರಾ ಅನ್ನೋ ಕನ್ಫ್ಯೂಷನಲ್ಲಿ ನಾವಿರ್ತೀವಿ. ಸೊ ಇದು ನಿಮ್ಮ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಚಾಪ್ಟರ್ ಆಗಿರೋದ್ರಿಂದ ಒಂದು ಒಳ್ಳೆ ಟೀಮ್ನ ಚೂಸ್ ಮಾಡಿ ಅಂತ ಹೇಳ್ತಾ, ನಮ್ಮ ಟೀಮ್ ಹೈ ಕ್ವಾಲಿಟಿ, ಬೆಸ್ಟ್ ಪ್ರಾಡಕ್ಟ್, ವೆರಿ ಹಂಬಲ್, ಫ್ರೆಂಡ್ಲಿ ನೇಚರ್ ಕೂಡ ಇರುತ್ತೆ. ಸೊ ನಮ್ಮ ಸರ್ವಿಸ್ ಆಲ್ ಓವರ್ ಬ್ಯಾಂಗ್ಳೂರ್ ಇದೆ. ಸೊ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಡ್ರಾಪಿಂಗ್, ಬ್ರೈಡಲ್, ಗ್ರೂಮ್, ಬಲ್ಕ್ ಬುಕ್ಕಿಂಗ್ಸ್ ಕೂಡ, ನಾನ್ ಬ್ರೈಡಲ್ಸು, ಅದು ಕೂಡ ವೆರಿ ರೀಸನಬಲ್ ಪ್ರೈಸ್ಗೆ ನಾವು ಕೊಡ್ತಾ ಇದ್ದೀವಿ. ಮತ್ತ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ, ನಮ್ಮ ಟೀಮ್ ರೆಡಿ ಆಗಿದೆ. ಒಬ್ಬರಿರಲಿ ಅಥವಾ 50 ಜನ ಇರಲಿ,
ಸೇಮ್ ಕ್ವಾಲಿಟಿ, ಸೇಮ್ ಪೇಷನ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದಂದರೆ ದಯಮಾಡಿ ನಿಮ್ಮ ಡೇಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬಿಕಾಸ್ ನಮ್ಮ ಟೀಮಿಗೆ ಹೈ ಕ್ವಾಲಿಟಿ ಡಿಮ್ಯಾಂಡ್ ಇದೆ. ಸೊ ಒನ್ಸ್ ನೀವು ಬುಕ್ಕಿಂಗ್ ಆಗಿದೆ ಅಂದರೆ ನಿಮ್ಮ ಡೇಟಿಗೆ ನಾವು ಬೇರೆಯವ್ರನ್ನ ತಗೊಳ್ಳೋದಿಲ್ಲ. ಸೊ ಡಿಮ್ಯಾಂಡ್ ತುಂಬಾ ಇದೆ, ಹಾಗಾಗಿ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಾನಿನ್ನೂ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಮೇಕಪ್ ಆರ್ಟಿಸ್ಟಿಗೆ ತುಂಬ ಇರುವಂಥ ಕಂಟೆಂಟ್ನ ಮಾಡೋಣ ಅಂತ. ಡೆಫಿನೆಟ್ಲಿ ಮಾಡೋಣ. ನಿಮಗೇನಾದರೂ ಇನ್ನೂ ಬೇರೆ ಥರ ವೀಡಿಯೋಗಳು ಬೇಕಂದರೆ ಕಮೆಂಟ್ ಮಾಡಿ, ಕ್ವಶನ್ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನನಗೆ. ಸೊ ದಟ್ ನಾನು ಬೇರೆ ಥರ ಬ್ಲಾಗ್ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್. ಬಟ್ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಕಂಟೆಂಟ್ ಇರುತ್ತೆ, ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.